ಒಂದಾನೊಂದು ಊರಲ್ಲಿ ಸೋಮಣ್ಣ ಎಂಬ ಒಬ್ಬ ರೈತ ಇದ್ದ. ಅವನು ತಾನು ಬಡವನಾಗಿರೋ ಕಾರಣದಿಂದ ತನಗೆ ಏನನ್ನೂ ಪಡೆಯೋಕ್ಕಾಗ್ತಿಲ್ಲ ಅನ್ನೋ ಕೊರಗಲ್ಲಿದ್ದ. ಹಾಗೂ ಹೇಗಾದರೂ ಮಾಡಿ ಶ್ರೀಮಂತನಾಗಲೇಬೇಕು ಅಂತ ಯೋಚಿಸ್ತಾ ಇದ್ದ. ಇದಕ್ಕೆ ಯಾವುದೇ ಕೆಟ್ಟ ದಾರಿಯನ್ನು ಹಿಡಿಯಲು ಅವನು ತಯಾರಿದ್ದ. ತನ್ನ ತಂದೆ ತನಗಾಗಿ ಏನೂ ಮಾಡಲಿಲ್ಲ. ಈ ಸುಮ್ಮನಾಗಿ ರತ್ನಗಂಧದ ಮರವನ್ನು ನೆಟ್ಟಿದ್ದಾರೆ ಅಂತ ತಂದೆಗೆ ಯಾವಾಗಲೂ ಬೈತಾ ಇದ್ದ. ಅವನ ತಂದೆ ಈ ಅಪರೂಪದ ರತ್ನಗಂಧದ ಮರವನ್ನು ನೆಟ್ಟಿದ್ರು ಹಾಗೂ ಅದನ್ನು ಉಳಿಸಿಕೊಳ್ಳೋ ಅಂತೆ ಅವನ ಜೊತೆ ಮಾತು ತಗೊಂಡಿದ್ರು. ಅವನು ಅದರಂತೆ ಅದನ್ನು ಉಳಿಸ್ಕೊಂಡು ಬಂದಿದ್ದ. ಆ ಮರದ ವಿಶೇಷತೆ ಏನಂದರೆ ಅದು ಸುಗಂಧವಾದ ಪರಿಮಳವನ್ನು ಬಿಡ್ತಾ ಇತ್ತು. ಈ ರತ್ನಗಂಧಿ ಮರ ಬಹಳ ಅಪರೂಪದ ಮರವಾಗಿತ್ತು. ಹೀಗೆ ದಿನ ಕಳೀತಿರ್ಬೇಕಾದ್ರೆ ಒಮ್ಮೆ ಸೋಮಣ್ಣನ ಗೆಳೆಯರು ಮನೆಗೆ ಬಂದವರು ಸೋಮಣ್ಣನಿಗೆ ಒಂದು ವಿಷಯ ಹೇಳ್ತಾರೆ. ಸೋಮ, ಮುಂದಿನ ವಾರ ರಾಜರ ಹುಟ್ಟುಹಬ್ಬ ಇದೆ. ನೀನು ಯಾಕೆ ಈ ರತ್ನಗಂಧಿ ಮರವನ್ನು ಕಡಿದು ಅವ್ರಿಗೇನಾದರೂ ಉಡುಗೊರೆ ಕೊಡಬಾರ್ದು? ಅವರಿಗೆ ಸುಗಂಧಭರಿತ ವಸ್ತುಗಳಂದರೆ ತುಂಬ ಇಷ್ಟ. ನಿನಗೆ ಕೈ ತುಂಬ ಚಿನ್ನಾಭರಣ ನಾಣ್ಯಗಳನ್ನು ಕೊಡ್ಬೋದು. ನಿನ್ನ ಬದುಕೇ ಬದಲಾಗ್ಬೋದು ಸೋಮ ಇದರಿಂದ ಅಂತ ಹೇಳಿ ಅವನ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ತುಂಬ್ತಾರೆ. ಸೋಮಣ್ಣ ಮನೆಗೆ ಬಂದು ಈ ವಿಷಯದ ಬಗ್ಗೆ ಯೋಚಿಸ್ತಾ ಇರ್ತಾನೆ. ತಾನು ತಂದೆಗೆ ಮಾತು ಕೊಟ್ಟಿದ್ದೇನೆ ಈ ಮರವನ್ನು ಎಂದೂ ಹಾಳು ಮಾಡೋದಿಲ್ಲ ಅಂತ. ಆದರೂ ಈಗ ಅವರಿಲ್ಲ, ನನಗಾಗಿ ಅವರು ಏನೂ ಮಾಡಿಲ್ಲ. ಈಗ ನನಗೊಂದು ಒಳ್ಳೆಯ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಳ್ಳೇಬೇಕು ಅಂತ ಸೋಮಣ್ಣ ನಿರ್ಧರಿಸ್ತಾನೆ. ಅವನ ತಾಯಿ ಆ ಮರವನ್ನು ಕಡಿಯದಂತೆ ಅವನಿಗೆ ಎಚ್ಚರಿಕೆಯನ್ನು ನೀಡುತ್ತಾಳೆ. ಅದು ಅಪರೂಪದ ಗಿಡ, ಅದನ್ನು ಕಡಿಬೇಡ, ಅದು ನಿನ್ನ ಅಪ್ಪನಿಗೆ ಇಷ್ಟವಾದ ಮರ ಅಂತ ಇಷ್ಟು ಹೇಳಿದರೂ ಕೂಡ ಸೋಮಣ್ಣ ಕೇಳದೆ ಅದನ್ನು ಕಡಿದು ಮಹಾರಾಜರಿಗೆ ಉಡುಗೊರೆ ನೀಡಲು ಕುರ್ಚಿಯನ್ನು ಮಾಡುತ್ತಾನೆ. ಸೋಮನ ಮಗ ಒಮ್ಮೆ ಮನೆ ಎದುರು ಆಟಾಡಬೇಕಾದ್ರೆ ಅವನಿಗೆ ಹಾವು ಕಚ್ಚುತ್ತೆ. ಊರಿನ ಪಂಡಿತರು ಬರುತ್ತಾರೆ ಹಾಗೂ ಸೋಮಣ್ಣನ ಜೊತೆ ಹೇಳ್ತಾರೆ, ನಿನ್ನ ತೋಟದಲ್ಲಿರುವ ರತ್ನಗಂಧಿ ಮರದ ತೊಗಟೆಯ ರಸವನ್ನು ಇವನಿಗೆ ಕುಡಿಸು ಅಂತ. ಆದರೆ ಸೋಮ ಅದನ್ನು ಕಡಿದಿರ್ತಾನೆ. ಅವನಿಗೆ ಆಗ ನಿಜವಾಗಿಯೂ ಆ ಮರದ ಬೆಲೆ ಗೊತ್ತಾಗುತ್ತೆ ಹಾಗೂ ಆ ಕುರ್ಚಿಯನ್ನು ಸುಟ್ಟು ಅದರ ಬೂದಿಯನ್ನು ಮಗನಿಗೆ ಕುಡಿಸ್ತಾನೆ. ಮಗ ಹುಷಾರಾಗ್ತಾನೆ. ಅತಿ ಆಸೆಗೆ ಬಿದ್ದು ಅಪರೂಪದ ಮರವನ್ನು ಕಡಿದ ಸೋಮ ನೊಂದ್ಕೊಳ್ತಾನೆ ಹಾಗೂ ಅವನ ಜಮೀನಿನಲ್ಲಿ ಅನೇಕ ಔಷಧೀಯ ಗಿಡಗಳನ್ನು ನೆಡ್ತಾನೆ.